ಆದರೆ ಆಟ ಇಲ್ಲಿಗೆ ಮುಗಿದಿಲ್ಲ ಅನ್ನೋದು ನೆನಪಿರಲಿ. ಗೊತ್ತಿದೆ ಅಮ್ಮ. ದುರ್ಗಾಗಾಗ್ಲಿ, ಅಂಬಿಕಾಗಾಗ್ಲಿ ಅಥವಾ ಶರತ್ಗೆ ಆಗ್ಲಿ ಆ ಹಿತ ಎದುರಿಸ್ತಾ ಇರೋ ಅಸಲಿ ಅಪಾಯದ ಬಗ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ನಿಮಗ್ ಚಿಂತೆ ಬೇಡ ಅಮ್ಮ. ಅತಿಯಾದ ವಿಶ್ವಾಸ ಅಪಾಯಕ್ಕೆ ದಾರಿ. ಯಾವ ಕಾರಣಕ್ಕೂ ಹಿತ ಎಚ್ಚರ ಆಗಬಾರದು. ಇಲ್ಲಮ್ಮ, ಖಂಡಿತವಾಗ್ಲೂ ಅವಳಿಗೆ ಎಚ್ಚರನೇ ಆಗೋದಿಲ್ಲ. ಯಾಕೆಂದ್ರೆ ನಾನು ಅವಳಿಗೆ ಸಾಮಾನ್ಯವಾದ ವಿಷಪ್ರಾಶನ ಮಾಡಿಸಿರೋದಲ್ಲ, ಅದು ಆತ್ಮವನ್ನೇ ಶರೀರದಿಂದ ಬೇರ್ಪಡಿಸೋ ಅಂತ ಮಾಂತ್ರಿಕ ಶಕ್ತಿ. ಈಗಿನಿಂದ ಇನ್ನು 24 ಗಂಟೆಗಳು. ಇನ್ನು 24 ಗಂಟೆಗಳಲ್ಲಿ ಹಿತನ್ಗೆ ಪ್ರಜ್ಞೆ ಬರದೆ ಹೋದ್ರೆ ಅವಳ ಆತ್ಮ ಶಾಶ್ವತವಾಗಿ ನಮ್ಮ ವಶಕ್ಕೆ ಸೇರುತ್ತೆ. ಅವಳ ಶಕ್ತಿ ಸಂಪೂರ್ಣವಾಗಿ ನಿಮ್ಮ ಹಿಡಿತಕ್ಕೆ ಬರುತ್ತೆ ಅಮ್ಮ. ಹಾಗಾಗಲೇಬೇಕು ಮಾಳವಿಕ. ಇದು ನಮಗೊದಗಿರುವ ಸದಾವಕಾಶ. ಇದರಲ್ಲಿ ನೀನು ಗೆಲುವು ಸಾಧಿಸಲೇಬೇಕು. ಖಂಡಿತ ಅಮ್ಮ, ಖಂಡಿತ. ಈ ಸರಿ ನಮ್ಮ ಗೆಲುವು ನಿಶ್ಚಿತ. ಒಂದು ಸರಿ ಆಕೆಯ ಆತ್ಮ ನಮ್ಮ ವಶ ಸೇರಿದ್ರೆ ನಿಮ್ಮ ಶಕ್ತಿಗೆ ಯಾವುದೇ ತಡೆ ಇರುವುದಿಲ್ಲ. ಯಾವ ದೈವ ಶಕ್ತಿಗೂ ನಿಮ್ಮನ್ನ ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ಆ ದುರ್ಗಾ ಮತ್ತು ಅಂಬಿಕಾಗೆ ಸತ್ಯದ ಸುಳಿವು ಸಿಕ್ಕಿ ಅವರು 24 ಗಂಟೆ ಒಳಗೆ ರಹಸ್ಯವನ್ನು ಕಂಡುಹಿಡಿದು ಬಿಟ್ಟರೆ ಅಸಂಭವ. ಆ ರಹಸ್ಯದ ಸುಳಿವು ಸಿಗದಂತೆ ಕಾಲಚಕ್ರವನ್ನ ಕಟ್ ಹಾಕಿದ್ದೀನಿ. ನಮ್ಮ ಹೊರತಾಗಿ ಆ ರಹಸ್ಯವನ್ನ ಭೇದಿಸಲು ಆ ಮೂರ್ಖರಿಗೆ ಸಾಧ್ಯವೇ ಇಲ್ಲ. ಈ ಯುದ್ಧದಲ್ಲಿ ಅಂತಿಮ ಗೆಲುವು ನಮ್ಮದೇ ಅಮ್ಮ, ನಮ್ಮದೇ. ಸಂಭ್ರಮಿಸುವ ಸಮಯ ಇನ್ನೂ ಬಂದಿಲ್ಲ ಮಾಳವಿಕ. ಇನ್ನು 24 ಗಂಟೆಯ ಅವಧಿ ಬಹಳ ಮುಖ್ಯ. ಆ ಹಿತಾಳಿಗೆ ಎಚ್ಚರ ಆಗದಂತೆ ಎಚ್ಚರಿಕೆಯಿಂದ ಕಾಯುವ ಹೊಣೆ ನಿನ್ನದು. ಆಗಲಿ ಅಮ್ಮ, ಅದನ್ನ ನಾನ್ ನಿಭಾಯಿಸ್ತೀನಿ. ಡಾಕ್ಟರ್, ಹಿತಾಗ್ ಏನಾಗಿದೆ? ಅಣ್ಣ, ಯಾಕೆಷ್ಟು ಅರ್ಜೆಂಟ್ ಮಾಡ್ತಾ ಇದ್ಯಾ? ಡಾಕ್ಟರ್ ಹಿತನ ಚೆಕ್ ಮಾಡ್ತಿದಾರಲ್ವಾ? ಶರತ್, ಹಿತ ಕಂಡೀಷನ್ ನೀವು ಅನ್ಕೊಂಡ್ರಷ್ಟು ಈಸಿ ಇಲ್ಲ. ಡಾಕ್ಟರ್, ಏನ್ ಹೇಳ್ತಾ ಇದ್ದೀರಾ? ಏನ್ ನಿಮ್ಮ ಮಾತಿನ ಅರ್ಥ? ಡಾಕ್ಟ್ರೆ, ಅದೇನು ಅಂತ ನೇರವಾಗಿ ಹೇಳಿ. ಪುಟ್ ಮೇಡಮ್ಗೆ ಏನೂ ಆಗಿಲ್ಲ ಅಲ್ವಾ? ಅವಳು ಹುಷಾರಾಗಿ ಇದ್ದಾಳೆ ತಾನೆ? ಆಕ್ಚುಲಿ ಶಿ ಈಸ್ ಇನ್ ಕೋಮಾ. ಕೋಮಾನಾ? ಡಾಕ್ಟ್ರೆ, ಏನ್ ಹೇಳ್ತಿದ್ದೀರಾ ನೀವು? ಪುಟ್ ಮೇಡಮ್ ಕೋಮಾಗೆ ಹೋಗೋದು ಅಂದ್ರೆ ಏನು? ಇಲ್ಲ. ಅದಕ್ಕೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೀವೇ ಹೀಗೆ ಬ್ರೇಕ್ ಡೌನ್ ಆದ್ರೆ ನಮ್ಮ ಸ್ಥಿತಿ ಏನು? ಇಲ್ಲ ಶಾನ್ವಿ, ಡಾಕ್ಟರ್ ನೋಡಿದ್ರೆ ಪುಟ್ ಮೇಡಮ್ ಕೋಮಾಗೆ ಹೋಗಿದ್ದಾಳೆ ಅಂತಿದ್ದಾರೆ. ಇದು ಹೇಗೆ ಸಾಧ್ಯ? ಇದು ಸಾಧ್ಯನೇ ಇಲ್ಲ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ದಿಸ್ ಇಸ್ ದ ಟ್ರೂತ್. ಇದನ್ನ ನೀವು ಒಪ್ಕೊಳ್ಳೇಬೇಕು. ಹಾ ಡಾಕ್ಟರ್, ಇದ್ಕಿದಾಗೆ ಹಿತ ಕೋಮಾಗ ಹೋಗಿ ಹೇಗೆ ಸಾಧ್ಯ? ಎಸ್ ಶರತ್, ಹಿತ ಇದ್ದಕ್ಕಿದ್ದಂಗೆ ಹೇಗೆ ಕೋಮಾಗೋದ್ಲು ಅಂತ ರಿಲೆವೆಂಟ್ ಆಧಾರನ ಫೈಂಡ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ.